ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಅದು ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಮೊದಲೇ ಹೇಳಿಬಿಡ್ತೀನಿ, ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಇವತ್ತು ಸಿ ವಿ ನಾಗೇಶ್ ಮಾಡಿದ ಅಬ್ಬರ. ನಿನ್ನೆ 1.5 ಗಂಟೆ ವಾದ ಮಾಡಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಇಂದು ಕೂಡ ವಾದ ಮುಂದುವರಿಸಿದ ಅವರು ತನಿಖಾಧಿಕಾರಿಗಳ ಬೆವರಿಳಿಸಿದ್ದಾರೆ. ತಮ್ಮ ವಾದದ ಉದ್ದಕ್ಕೂ ಚಾರ್ಜ್ ಶೀಟ್ನಲ್ಲಿರುವ ಲೋಪವನ್ನು ಎತ್ತಿ ಹಿಡಿದ ನಾಗೇಶ್ ಸುದೀರ್ಘ ವಾದ ಮಂಡನೆ ಮಾಡಿದರು. ಸದ್ಯ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ದರ್ಶನ್ಗೆ ಜೈಲು ವಾಸವೇ ಗಟ್ಟಿಯಾಗಿದೆ. ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಓಕೆ, ಯಾವ ರೀತಿಯಲ್ಲಿ ವಾದ ಮಂಡಿಸಿದ್ರು, ಮರದ ಕಟ್ಟಿಗೆ ಸಿಕ್ಕಿದ್ದು ಸುಳ್ಳ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಗೆ ಮರದ ರೆಂಬೆ 3 ಅಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಅದು ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಮೊದಲೇ ಹೇಳಿಬಿಡ್ತೀನಿ, ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಇವತ್ತು ಸಿ ವಿ ನಾಗೇಶ್ ಮಾಡಿದ ಅಬ್ಬರ. ನಿನ್ನೆ 1.5 ಗಂಟೆ ವಾದ ಮಾಡಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಇಂದು ಕೂಡ ವಾದ ಮುಂದುವರಿಸಿದ ಅವರು ತನಿಖಾಧಿಕಾರಿಗಳ ಬೆವರಿಳಿಸಿದ್ದಾರೆ. ತಮ್ಮ ವಾದದ ಉದ್ದಕ್ಕೂ ಚಾರ್ಜ್ ಶೀಟ್ನಲ್ಲಿರುವ ಲೋಪವನ್ನು ಎತ್ತಿ ಹಿಡಿದ ನಾಗೇಶ್ ಸುದೀರ್ಘ ವಾದ ಮಂಡನೆ ಮಾಡಿದರು. ಸದ್ಯ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ದರ್ಶನ್ಗೆ ಜೈಲು ವಾಸವೇ ಗಟ್ಟಿಯಾಗಿದೆ. ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪ್ಯುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಓಕೆ, ಯಾವ ರೀತಿಯಲ್ಲಿ ವಾದ ಮಂಡಿಸಿದ್ರು, ಮರದ ಕಟ್ಟಿಗೆ ಸಿಕ್ಕಿದ್ದು ಸುಳ್ಳ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಗೆ ಮರದ ರೆಂಬೆ 3 ಅಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಅದು ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಮೊದಲೇ ಹೇಳಿಬಿಡ್ತೀನಿ, ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಇವತ್ತು ಸಿ ವಿ ನಾಗೇಶ್ ಮಾಡಿದ
ಅಬ್ಬರ. ನಿನ್ನೆ 1.5 ಗಂಟೆ ವಾದ ಮಾಡಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಇಂದು ಕೂಡ ವಾದ ಮುಂದುವರಿಸಿದ ಅವರು ತನಿಖಾಧಿಕಾರಿಗಳ ಬೆವರಿಳಿಸಿದ್ದಾರೆ. ತಮ್ಮ ವಾದದ ಉದ್ದಕ್ಕೂ ಚಾರ್ಜ್ ಶೀಟ್ನಲ್ಲಿರುವ ಲೋಪವನ್ನು ಎತ್ತಿ ಹಿಡಿದ ನಾಗೇಶ್ ಸುದೀರ್ಘ ವಾದ ಮಂಡನೆ ಮಾಡಿದರು. ಸದ್ಯ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ದರ್ಶನ್ಗೆ ಜೈಲು ವಾಸವೇ ಗಟ್ಟಿಯಾಗಿದೆ. ಅಲ್ಲ, ಇದು ಇವತ್ತು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಓಕೆ, ಯಾವ ರೀತಿಯಲ್ಲಿ ವಾದ ಮಂಡಿಸಿದ್ರು, ಮರದ ಕಟ್ಟಿಗೆ ಸಿಕ್ಕಿದ್ದು ಸುಳ್ಳ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಗೆ ಮರದ ರೆಂಬೆ 3 ಅಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಅದು ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಮೊದಲೇ ಹೇಳ್ಬಿಡ್ತೀನಿ, ಅಕ್ಟೋಬರ್ 8ಕ್ಕೆ ಮುಂದೂಡಲ್ಪಟ್ಟಿದೆ. ಇವತ್ತು ಸಿ ವಿ ನಾಗೇಶ್ ಮಾಡಿದ ಅಬ್ಬರ. ನಿನ್ನೆ 1.5 ಗಂಟೆ ವಾದ ಮಾಡಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಇಂದು ಕೂಡ ವಾದ ಮುಂದುವರಿಸಿದ ಅವರು ತನಿಖಾಧಿಕಾರಿಗಳ ಬೆವರಿಳಿಸಿದ್ದಾರೆ. ತಮ್ಮ ವಾದದ ಉದ್ದಕ್ಕೂ ಚಾರ್ಜ್ ಶೀಟ್ನಲ್ಲಿರುವ ಲೋಪವನ್ನು ಎತ್ತಿ ಹಿಡಿದ ನಾಗೇಶ್ ಸುದೀರ್ಘ ವಾದ ಮಂಡನೆ ಮಾಡಿದರು. ಸದ್ಯ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ದರ್ಶನ್ಗೆ ಜೈಲು ವಾಸವೇ ಗಟ್ಟಿಯಾಗಿದೆ. ಅಲ್ಲ, ಇದು ಇವತ್ತು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ ಸೀನಿಯರ್ ಹಿರಿಯ ವಕೀಲರ ಸಿ ವಿ ನಾಗೇಶ್ ಅವರು ನಿನ್ನೆ ಒಂದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸು. ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಆಮೇಲೆ ಅಂದರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂಥ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಮಾಡಲಾಗಿದೆ, ಅಂದರೆ ಯಾವ್ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಅಂದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ. ಉಳಿದಂತೆ ಇನ್ನು ಆರೋಪಿ ನಂಬರ್ 11 ಮತ್ತು ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿರಿಯ ವಕೀಲರಾದ ಸಂದೇಶ್ ಚೌಟ್ ಅವರು ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ. ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ, ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಅಂದರೆ ಈ ಥರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ, ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್. ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ. ಹೌದು, ಅದು ಕಾನೂನು ಇರೋದೇ ಆ ಥರ. ಆಮೇಲೆ ಸುಪ್ರೀಂ ಕೋರ್ಟು ದಿನ ಮತ್ತು ನಮ್ಮ ಹೈಕೋರ್ಟು ಸಹ ದಿನ ಓಕೆ, ಯಾವ ರೀತಿಯಲ್ಲಿ ವಾದ ಮಂಡಿಸಿದ್ರು, ಮರದ ಕಟ್ಟಿಗೆ ಸಿಕ್ಕಿದ್ದು ಸುಳ್ಳ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಗೆ ಮರದ ರೆಂಬೆ 3 ಅಡಿ